ಶ್ಲೋಕ ಯಾರು ಹೇಳ್ತೀರಿ? ಹೇಳ್ತೀರಿ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಮಾತ್ಮನ ಮಾತು ಏನು ಅಂತ ಕೇಳಿದ್ರೆ, ಯಾವಾಗ ಧರ್ಮ ಗ್ಲಾನಿ ಆಗ್ತದೆ, ಅಧರ್ಮ ತಾಂಡವಾಗ್ತದೆ, ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ ನಾನು ಯುಗ ಯುಗದಲ್ಲಿ ಅವತಾರವನ್ನು ತಾಳ್ತೀನಿ ಅಂತ ಹೇಳಿ. ಪರಮಾತ್ಮನ ಅವತಾರಗಳು ಮಹಾತ್ಮರು, ಸಿದ್ಧಾರೂಢರು, ವಿವೇಕಾನಂದರು, ಬಸವಣ್ಣನವರು, ಅಲ್ಲಮರು, ನಿಜಗುಣ ಶಿವಗಳು, ಸರ್ಪಭೂಷಣರು, ಇವರೇ ಮಹಾತ್ಮರದಲ್ಲ. ಗಣಪತರಾವ್ ಮಹಾರಾಜರು, ಸಿದ್ದೇಶ್ವರ ಸ್ವಾಮಿಗಳು ಇವರೇನದಲ್ಲ. ಸುಬ್ರಾಜ್ ಬೆವಾಯಿಗಳು ಏನು ಮಹಾತ್ಮರು ಅದಲ್ಲ. ಇವರೆಲ್ಲ ಪರಮಾತ್ಮನ ಅವತಾರಿಗಳೇ. ಇವರೆಲ್ಲ ಧರ್ಮದ ರಕ್ಷಣೆಗಾಗಿ ಬಂದಾರವರು. ನಾವೇನು ಮಾಡ್ತೇವೆ, ಪರಮಾತ್ಮ ಬರ್ತೀನಿ ಅಂತ ಹೇಳೋಣ, ಹಂಗೆ ಹುಟ್ಟು ಬರ್ಬೇಕಂತ ನಮ್ಮ ಲೆಕ್ಕ. ಹೆಂಗ ಕೈಯಾಗ ಕೊಳಲು ತೊಗೊಂಡೇ ಬರ್ಬೇಕು. ಅವಾಗ ಕೃಷ್ಣನವ್ರು ನಾವು ತಲೆ ಮ್ಯಾಗ ಬಂಗಾರದ ಕಿರೀಟ ಇರಬೇಕು, ಅದ್ರ ಮ್ಯಾಗ ನವಲಿಗರಿ ಇರಬೇಕು. ಹಿಂಗಿದ್ದಕ್ರೆ ನಾವು ಕೃಷ್ಣನವರು. ಕೃಷ್ಣ ಹಂಗೆ ಬರಲ್ಲೀಗ. ಹೆಂಗೆ ಬರ್ತಾರ ಅಂತ ಕೇಳಿ, ಮಹಾತ್ಮ ರೂಪದಲ್ಲಿ, ನಮ್ಮ ಸಿದ್ಧಾರ್ಥ ರೂಪದಲ್ಲಿ ಬಂದೇ ಬರ್ತಾರೆ ಜಗತ್ತಿನ ಕಲ್ಯಾಣಕ್ಕಾಗಿ. ಗುರುತಿಸುವ ದೃಷ್ಟಿ ನೋಡ್ಬೇಕು. ನಮಗೆ ದೃಷ್ಟಿ ಬೇಕಾಗ್ತದೆ ಗುರುತಿಸುವಂಥದ್ದು. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ತಾರೆ. ಒಂದು ಅಕ್ಷರ ಕಡಿಮೆ ಕಲೀಲಿ ಅವರು. ಅವರಿಗೆ ಸಂಪತ್ತನ್ನು ಹೆಂಗೆ ಗಳಿಸೋದು ಕಲಿಸ್ಬೇಡ್ರಿ, ಸಂತೋಷದಿಂದ ಹೆಂಗೆ ಇರೋದು ಕಲಿಸ್ರಿ. ಮಕ್ಕಳಿಗೆ ಆಸ್ತಿ ಮಾಡ್ಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಮಕ್ಕಳು ಯಾವಾಗ ಆಸ್ತಿ ಆಗ್ತಾರೆ ಅಂತ ಕೇಳಿದ್ರೆ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ತಾರೆ. ಸಂಸ್ಕಾರ ಇಲ್ಲದ ಶಿಕ್ಷಣ ವ್ಯರ್ಥ ವ್ಯರ್ಥ ವ್ಯರ್ಥ. ನೀವು ಬೇಕಾದ ಸಂಸ್ಕಾರ ಶಿಕ್ಷಣ ಕೊಡ್ಬೋದು, ಆದರೆ ಸಂಸ್ಕಾರ ಕೊಡಲಿಲ್ಲ ಅಂತ ಕೇಳಿದ್ರೆ ಅವನಿಗೆ ನಾವು ಹಾಳು ಮಾಡ್ದಂಗೆ ತಿಳ್ಕೊ. ಏನು ನಮ್ಮ ಗುರು ಪರಂಪರೆ ಅದಲ್ಲ, ಯಾವುದೇ ಪರಂಪರೆ ಇರಲಿ, ಆರುಢ ಪರಂಪರೆ ಇರಲಿ, ಯಾವುದೇ ಪರಂಪರೆ ಇರಲಿ, ಇವತ್ತು ಆ ಪರಂಪರೆದೊಳಗೆ ಏನು ನೀವು ಯಾವ ಪರಂಪರೆದಾಗ ಬಂದಿರಿ, ಆ ಪರಂಪರೆದ ಸಂಸ್ಕಾರ ಅವ್ರಿಗೆ ಕೊಡ್ರಿ. ಬೆಳಗ್ಗೆ ಎದ್ದು ಕೂಡ ಯಾವ ನಿಮ್ಮ ಧರ್ಮದ ಪ್ರಕಾರ ಏನು ಪ್ರಾರ್ಥನೆ ಅದ ಅದು 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 ಕಲಿಸ್ರಿ ಅವ್ರಿಗೆ. ನೀವು ಭಗವದ್ಗೀತಾ ಶ್ಲೋಕ ಕಲಿಸ್ತಿರೋ, ಅಥವಾ ಶರಣರ ವಚನ ಕಲಿಸ್ತಿರೋ, ಅಥವಾ ನಿಜಗುಣರ ಒಂದು ಪದ್ಯ ಕಲಿಸ್ತಿರೋ, ಏನೇ ಒಂದು ಕಲಿಸ್ರಿ ಅವ್ರಿಗೆ. ಒಟ್ಟು ಒಂದು ಒಳ್ಳೆಯ ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರ ಬಹಳ ಮುಖ್ಯ. ಈಗ ಸಂಸ್ಕಾರ ಸಿಗ್ತಾ ಇಲ್ಲ. ಈ ಸಂಸ್ಕಾರ ಸಿಗುವುದಿಲ್ಲ ಅಂತ ಕೇಳಿದ್ರೆ, ಮನುಷ್ಯನನ್ನ ಡಾಕ್ಟರ್ ಮಾಡೋದು, ಇಂಜಿನಿಯರ್ ಮಾಡೋ ಯೂನಿವರ್ಸಿಟಿಗಳು ಭಾಳವ. ಮನುಷ್ಯನನ್ನಾಗಿ ಮಾಡಿ ದೇವ ಮಾನವನಾಗಿ ಮಾಡ್ತಕ್ಕಂಥ ಯೂನಿವರ್ಸಿಟಿ ಸತ್ಸಂಗ. ಇದಕ್ಕಾಗಿ ಎಲ್ಲೆಲ್ಲಿ ಸತ್ಸಂಗ ಇರ್ತದೆ ಅಲ್ಲಿ ಹೋಗ್ತೀವಿ ಬರ್ರಿ. ಇವತ್ತು ನಮ್ಮ ಧರ್ಮ, ಹಿಂದೂ ಧರ್ಮ ಅಂತಕ್ಕಂಥದ್ದು ಅವನತಿ ಆಗ್ಲಿಕ್ಕೆ ಮಕ್ಕಳು ಕಾಣಲ್ಲ, ನಾವೇ ದೊಡ್ಡವ್ರ ಕಾರಣದೇವಿ. ಯಾವತ್ತು ಮಕ್ಕಳ ಕೈಯಾಗ ನಾವು ಭಗವದ್ಗೀತೆ ಕೊಟ್ಟಿಲ್ಲ, ಮಕ್ಕಳ ಕೈಯಾಗ ಶರಣರ ವಚನ ಪುಸ್ತಕ ಕೊಟ್ಟಿಲ್ಲ ನಾವು. ಇವತ್ತು ವಿಪರ್ಯಾಸ ಅಂತಂದ್ರೆ 90% ಮುಸ್ಲಿಮರಿಗೆ ಕುರಾನ್ ಗೊತ್ತದವರಿಗೆ. ಕುರಾನ್ ಓದ್ತಾ ಹುಡುಗರು. ನಮ್ಮ 90% ಮಕ್ಕಳಿಗೆ ಭಗವದ್ಗೀತೆನೇ ಗೊತ್ತಿಲ್ಲ. ಯಾರು ಮಿಸ್ಟೇಕ್ ಇದೆ? ನಮ್ದು ಮಿಸ್ಟೇಕ್ ಇದೆ. ಧರ್ಮದ ಜ್ಞಾನ ಇರಬೇಕು. ಧರ್ಮದ ಜ್ಞಾನ ಇಲ್ಲಾರ್ದಕ್ಕೆ ಅಧರ್ಮಿಗಳು ನಮ್ಮನ್ನ ಮತಾಂತರ ಮಾಡಕತ್ತಾರೆ. ಆಮೇಲೆ ದೇಶದ ಬಗ್ಗೆ ಗೌರವ ಇರಬೇಕು. ನಮ್ಮ ದೇಶ ಯಾವುದು? ಭಾರತದ ಒಂದು ದೇಶ ಅಲ್ಲ ಇದು. ಒಂದು ದೇಶ ಅಲ್ಲ ಇದು. ನಾ ಹೇಳ್ತಕ್ಕಂಥ ಮಾತಲ್ಲ. ನಾನು ಹಿಮಾಲಯದಲ್ಲಿ ಇರಬೇಕಾದ್ರೆ ಒಬ್ಬ ಹೇಳ್ದ, ನಮ್ಮ ಸಹೋದರ, ಅಮೆರಿಕ ಸಹೋದರ ಹೇಳ್ತಾನೆ, ಇಂಡಿಯಾ ಇಸ್ ನಾಟ್ ಎ ಕಂಟ್ರಿ, ದಿಸ್ ಇಸ್ ಎ ಹೆವನ್ ಅಂತ ಹೇಳ್ತಾನೆ. ಅಂದ್ರೇನು? ಭಾರತ ಒಂದು ದೇಶ ಅಲ್ಲ, ಇದು ಸ್ವರ್ಗ ಅಂತ. ನಮ್ಮ ಎಲ್ಲಿ ಹುಟ್ಟಿದ್ದೇವೆ ನಾವೆಲ್ಲ? ನಾವು ಸತ್ತ ಬಳಿಕ ಸ್ವರ್ಗಕ್ಕೆ ಹೋಗುದು ಬೇಡ, ನಾವು ಇರೋದೇ ಸ್ವರ್ಗ ತಿಳ್ಬೇಕು. ಎಲ್ಲಿದ್ದೇವೆ ನಾವೆಲ್ಲರೂ? ಸ್ವರ್ಗದಾಗದೇವು. ನಾವು ಇದ್ದಿದ್ದೇ ಸ್ವರ್ಗದ. ಸತ್ತ ಬಳಿಕ ಎಲ್ಲ ಸ್ವರ್ಗ ಬೇಡ, ನಾವು ಇದ್ದಿದ್ದೇ ಜಗ ಸ್ವರ್ಗ. ಯಾಕಂದ್ರೆ ಈ ಋಷಿ ಮುನಿಗಳು, ಸಂತರು, ಮಹಾತ್ಮರು ಈ ಭೂಮಿ ಸ್ವರ್ಗ ಮಾಡಿಬಿಟ್ಟಾರ. ಅಂತ ಪುಣ್ಯ ಭೂಮಿ, ಪವಿತ್ರ ಭೂಮಿ ಅಂಥವ್ರನ್ನ ನಾವು ಹುಟ್ಟೇವು ಅಂದ್ರೆ ಎಷ್ಟೋ ತಪಸ್ಸಿನ ಫಲ ಅದ. ಇಂಥ ಭಾರತ ಮತ್ತೆಲ್ಲಿ ಇಲ್ಲ. ಇಡೀ ವಿಶ್ವವೇ ಒಂದು ಮನೆ ಅಂತ ತಿಳ್ಕೊಳ್ಳೋಣ, ವರ್ಲ್ಡ್ ಒಂದು ಮನೆ ಅಂತ ತಿಳ್ಕೊಳ್ಳೋಣ. ಅಮೆರಿಕ ಏನಾಗ್ಬೋದು? ಬೆಡ್ರೂಮ್ ಆಗ್ಬೋದು. ಇದು ಬೆಡ್ರೂಮ್, ಇದು ಹಾಲಲ್ಲ, ಇದು ಹಾಲ್ ಆಗ್ಬೋದು. ಅದೇನದು? ಬೆಡ್ರೂಮ್ ಅದ. ಚೈನಾ ಬೆಡ್ರೂಮ್ ಅಂದ್ಕೊಳ್ಳೋಣ. ಜಪಾನ ಕಿಚನ್ ರೂಮಲ್ಲಿ ಅಡುಗೆ ಮಾಡ್ತೇವಲ್ಲ. ಪಾಕಿಸ್ತಾನ ನಿಮ್ಮ ಮನೆ ಟಾಯ್ಲೆಟ್ ರೂಮ್ ಅದಾವಲ್ಲ, ಅದು ಆಗ್ಬೋದು. ನಿಮ್ಮ ಮನೆಗೆ ಜಗಲಿ ಮನೆ ಅದಾವಲ್ಲ, ಆ ಜಗಲಿ ಮನೆ ಯಾವ್ದು ಗೊತ್ತಾ? ಅದು ನನ್ನ ಪವಿತ್ರ ಭಾರತ, ಶ್ರೇಷ್ಠ ಭಾರತ. ನಾವು ಇರೋದಿದೆ ಆಲ್ರೆಡಿ ಜಗಲಿ ಮನೆ ಒಳಗದೇವು. ಅಂಥ ಪವಿತ್ರ ಇದ್ದೇವೆ ನಾವೀಗ. ಅಂಥ ಪವಿತ್ರ ದೇಶದ ಸಂಸ್ಕಾರವನ್ನು ಯಾವತ್ತೂ ಮರೆಯೋಂಗಿಲ್ಲ. ಹೆಣ್ಮಕ್ಳಿಗೆ